ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇನ್ನೊಂದು ಸಲ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ. ಫ್ರೆಂಡ್ಸ್, ಇವತ್ತಿಂದ ಏನು ನಾನು ವಿಡಿಯೋ ಮಾಡಿದ್ದೀನಿ, ಇವತ್ತು ಯಾಕೆ ಮಾಡಿದ್ದೀನಿ ಏನು ಹೇಳೋ ಸಲುವಾಗಿ ನಿಮಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ನನ್ನ ಗಾರ್ಡನ್ ವಿಷಯನೂ ನಾನು ನಿಮಗೆ ಹೇಳ್ತೀನಿ, ಮತ್ತು ಒಂದು ಸ್ವಲ್ಪ ನನ್ನ ವಿಷಯ ಕೂಡ ನಾನು ನಿಮಗೆ ಹೇಳ್ತೀನಿ. ನಾನು ಫಸ್ಟ್ ಇವತ್ತು ಮತ್ತೆ ಮಾರ್ನಿಂಗ್ 6 ಗಂಟೆಗೆ ಎದ್ದು ನಾನು ನನ್ನ ಗಾರ್ಡನ್ನಲ್ಲಿ ನನ್ನ ಗಿಡಗಳ ಕೆಲಸ ಸ್ಟಾರ್ಟ್ ಮಾಡಿದೆ. ನನಗೆ ಒಂದು ಗಿಡದ ರಿಪೋರ್ಟ್ ಮಾಡೋದಿತ್ತು. ಅದು ಗಿಡ ನನಗೆ ಡಿವೈಡ್ ಮಾಡಿ ಹಚ್ಚೋದಿತ್ತು. ಅದಕ್ಕೆ ನಾನು ಇವತ್ತು ಸ್ವಲ್ಪ ಬೆಳಿಗ್ಗೆ ಜಲ್ದಿನೇ ಎದ್ದು ನನ್ನ ಮನ್ಯಾಗೂ ಕೆಲಸ ನಾನು ಒಬ್ಬಾಕಿನೇ ಮಾಡಬೇಕು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಮೊದಲಿನ ವಿಡಿಯೋದಾಗ ನಾನು ಹೇಳಿದ್ದೆ ನಿಮಗೆ, ನನ್ನ ಸೊಸೆ ಇಲ್ಲ ಮನ್ಯಾಗ, ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ. ಅದಕ್ಕೆ ನಾನು ಕೆಲಸ ಜಾಸ್ತಿ ಆಗ್ತದೆ ಇವತ್ತು ಮನ್ಯಾಗಂತ ಸ್ವಲ್ಪ ಜಲ್ದಿನೇ 6 ಗಂಟೆಗೆ ಎದ್ದು ಎಲ್ಲ ನನ್ನ ಗಾರ್ಡನ್ ಎಲ್ಲ ಸ್ವಚ್ಛ ಮಾಡ್ಕೊಂಡೆ. ಮತ್ತು ನನ್ನ ಗಿಡಗಳದಾಗ ಏನೆಲ್ಲ ಗಿಡಗಳದಾಗ ಎಲ್ಲಿ ಒಣಗ್ಯಾವ ಏನು ಮಾಡ್ಯಾವ ಅಂತ ನಾನು ಮತ್ತೆ ತಿರ್ಗಾ ನೋಡ್ಕೊಂಡು ಎಲ್ಲ ಗಿಡಗಳೆಲ್ಲ ಸ್ವಚ್ಛ ಮಾಡಿ ನಂದೊಂದು ಗಿಡ ರಿಪೋರ್ಟ್ ಮಾಡೋದಿತ್ತು. ಅದು ರಿಪೋರ್ಟ್ ಮಾಡಬೇಕು ಅಂತ ನಂದು ಇವತ್ತು ಪ್ಲ್ಯಾನ್ ಇತ್ತು ಫ್ರೆಂಡ್ಸ್. ಮತ್ತು ಇನ್ನೊಂದು ಮಾತೇನು ಹೇಳ್ತೀನಿ ಅಂದ್ರೆ, ನಾವು ಮನ್ಯಾಗ ಇದು ಏನದ ಪ್ಲೇಸ, ಇದು ಸ್ಟ್ಯಾಂಡ್ ಅದ ಏನದ, ಈ ಆರೆಂಜ್ ಪಾಟ್ ಏನದ ನನಗೆ ಭಾಳ ಇಷ್ಟ ಅದ ಕಲರ್. ಅದಕ್ಕೆ ನಾನೇನು ಮಾಡೀನಿ, ಇದು ನನಗಿಷ್ಟ ಅದ ಅಂತ ನಾನು ಇದಕ್ಕೆ ಮ್ಯಾಲಿಟ್ಟೀನಿ. ಇದು ಪಟ್ ಅಂತ ಕಾಣಬೇಕು ಅಂತ ಮ್ಯಾಲಿಟ್ಟೀನಿ. ಮತ್ತು ಇದು ಕಲರ ನನಗೆ ಇಷ್ಟ ಅದ, ಅದಕ್ಕೆ ನನಗಿದು ಮ್ಯಾಲಿಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಮ್ಯಾಲಿಟ್ಟೀನಿ. ನಮ್ಮ ಮನ್ಯಾಗ ಯಾವುದಾದ್ರೂ ನಮ್ಮ ಒಂದು ಸೀರೆ ಆಗಲಿ, ಒಂದು ಒಡವೆ ವಸ್ತು ಆಗಲಿ, ಏನೇ ಆಗಲಿ ಎಲ್ಲನೂ ನಮಗೆ ಇಷ್ಟ ಆಗಲ್ಲ ಫ್ರೆಂಡ್ಸ. ಅದರಲ್ಲಿ ಒಂದು ಯಾವುದಾದ್ರೂ ನಮಗೆ ಇಷ್ಟ ಆಗ್ತದೆ. ಒಡವೆದಾಗಲಿ ಸೀರೆದಾಗಲಿ ನೋಡಿರಿ ನೀವು, ಎಲ್ಲ ನಮ್ಮಲ್ಲಿ ಎಷ್ಟೋ 100, 200, 300, 400 ಸೀರೆ ಇರ್ತಾವೆ. ಆದರೂ ಎಲ್ಲ ಸೀರೆ ನಮಗೆ ಇಷ್ಟ ಆಗಂಗಿಲ್ಲ. ಅದ್ರಾಗ ಒಂದೇ ಸೀರೆ, ಒಂದು ಬ್ಲೌಸಾ ಇಲ್ಲ 2 ಸೀರೆ 2 ಬ್ಲೌಸ ನಮ್ಗೆ ಇಷ್ಟ ಆಗ್ತವೆ. ನಾವು ಬೇಗ ಆ ಸೀರೆನೇ ತೊಗೊಂಡು ಹಾಕ್ಕೋತೀವಿ. ಮತ್ತು ಒಡವೆದಾಗೂ ಒಂದೇ ಒಡವೆ ನಮಗೆ ಭಾಳ ಇಷ್ಟ ಆಗ್ತದೆ. ಆ ಒಡವೆನೇ ನಾವು ಬೇಗ ತೊಗೊಂಡು ನಾವು ಮೈ ಮೇಲೆ ಹಾಕ್ಕೋತೀವಿ. ಹಂಗೆ ನನಗೂ ಗಾರ್ಡನ್ದಾಗ ಕೆಲವೊಂದು ಗಿಡ ಅಷ್ಟೇ ಭಾಳ ಇಷ್ಟ. ಇಷ್ಟು ಗಿಡಗಳವ, ನನಗೆಲ್ಲ ಗಿಡಗಳು ಇಷ್ಟ. ಆದರೂ ಅದರಲ್ಲಿ ಗಿಡಗಳದಾಗ ಒಂದು ಗಿಡ ಅಂದ್ರೆ ನನಗೆ ತುಂಬ ಇಷ್ಟ. ಯಾವುದು, ಇದು ಪರ್ಪಲ್ ಹಾರ್ಟ್ ಏನದಲ್ಲ, ವೈಟ್ ಬಾರ್ಡರ್ದು, ಅದು ನನಗೆ ಭಾಳ ಇಷ್ಟ. ಯಾವುದು ನನಗಿಷ್ಟ ಆಗ್ತದ ನಾನು ಅದಕ್ಕೆ ಸ್ವಲ್ಪ ಚಲೋ ಕಾಣ್ಸಂಗೆ ಇಡ್ತೀನಿ, ಸ್ವಲ್ಪ ಮ್ಯಾಲೆ ಇಡ್ತೀನಿ ಅಂತ ತಿಳ್ಕೊರಿ. ಇದು ಹಂಗೆ ಆರೆಂಜ್ ಪಾಟ್ ಮ್ಯಾಲೆ ಇಟ್ಟಿನಲ್ಲ, ಹಂಗೆ ಮ್ಯಾಲೆ ಇಡ್ತೀನಿ ನಾನು. ಸಣ್ಣ ಗಿಡಗಳಿಗೆ ಏನು ಮಾಡ್ತೀನಿ ಫ್ರೆಂಡ್ಸ, ಸಣ್ಣ ಬಾಟಲ್ ತೊಗೊಂಡು ನಾನು ನೀರು ಹಾಕ್ತೀನಿ. ದೊಡ್ಡ ಗಿಡಗಳಿಗೆ ದೊಡ್ಡ ಬಾಟಲ್ ತೊಗೊಂಡು ನೀರು ಹಾಕ್ತೀನಿ. ದೊಡ್ಡ ಗಿಡಗಳಿಗೆ ನಾನು ಸಣ್ಣ ಬಾಟಲ್ ತೊಗೊಂಡು ನೀರು ಹಾಕಿದ್ರೆ ಅವು ನೀರು ಸಾಲಂಗಿಲ್ಲ. ಅದಕ್ಕೆ ಸಣ್ಣ ಗಿಡಗಳಿಗೆ ದೊಡ್ಡ ಬಾಟಲ್ ತೊಗೊಂಡು ನೀರು ಹಾಕಿದ್ರೆ ಅವು ಗಿಡಗಳು ಹೆಚ್ಚಾಗ್ತವೆ ಆ ಪಾಟಿನಾಗ. ಅದಕ್ಕೆ ಸಣ್ಣ ಗಿಡಗಳಿಗೆ ಸಣ್ಣ ಪಾಟಿಗೆ ಸಣ್ಣ ಬಾಟಲಿಂದನೇ ಹಾಕಬೇಕು, ದೊಡ್ಡ ಗಿಡಗಳಿಗೆ ದೊಡ್ಡ ಬಾಟಲಿಂದನೇ ಹಾಕಬೇಕು. ಮತ್ತು ಇದು ಏನು ನಂದು ನಿಮಗೆ ಹೇಳಿದ್ದ, ನಾನು ಗಿಡಕ್ಕೆ ನಾನು ರಿಪೋರ್ಟ್ ಮಾಡ್ಕೋತೀನಿ ಅಂತ. ಅದಕ್ಕೆ ನಾನು ಇದೊಂದು ಗಿಡ, ಹೂವಿನ ಗಿಡ ಅದ. ಇದು ನಾನು ನರ್ಸರಿಲಿಂದ ತಂದಿದ್ದ. ಇದಕ್ಕೆ ತಂದು ನಾನು 5-6 ತಿಂಗಳ ಮೇಲೇ ಆಗಿರ್ಬೋದು. ಇದ್ರಾಗ ಮತ್ತು ಒಂದು 4-5 ಗಿಡ ಬಂದವ. ಅದಕ್ಕೆ ನಾನು ಇವು ಡಿವೈಡ್ ಮಾಡಿ ಹಚ್ಕೊಳತ್ತೀನಿ. ತುಳಸಿ ಗಿಡನೂ ನಾನು ತಂದು 2 ದಿವಸ ಆಯಿತು. ಅಂದರೂ ನಾನು ತುಳಸಿ ಗಿಡಕ್ಕೆ ಮತ್ತು ನನ್ನ ಗಿಡಗಳ ಜೊತೆ ಹೊಂದ್ಕೋಲಿ ಅಂತ ನಾನು 8 ದಿನ 10 ದಿವಸ ಇಡ್ತೀನಿ. ಯಾವುದೇ ಒಂದು ಗಿಡ ತಂದಂದ್ರೆ 8-10 ದಿವಸ ನನ್ನ ಗಾರ್ಡನ್ನಲ್ಲಿಟ್ಟು ಆಮೇಲೆ ನಾನು ಅದಕ್ಕೆ ರಿಪೋರ್ಟ್ ಮಾಡ್ಕೋತೀನಿ. ಈ ಗಿಡಕ್ಕೆ ನಾನು ಇವಾಗ ಮತ್ತೆ ಡಿವೈಡ್ ಮಾಡಿ ಹಚ್ಲಕತ್ತೀನಿ. ನೀವು ನೋಡ್ತಿರ್ಬೋದು. ಇದು ಹೂವು ಭಾಳ ಚಂದ ಬರ್ತದೆ, ಪಿಂಕ್ ಕಲರ್ ಹೂವು ಬರ್ತದೆ. ಅಂದ್ರೆ ಇದು ಹೂವು ಚಲೋ ಬರ್ತದೆ. ಅಂದ್ರೆ ಇದು ಮುಳ್ಳದ ಗಿಡ, ಮುಳ್ಳದ. ಅದಕ್ಕೆ ಈ ಗಿಡಕ್ಕೆ ನನಗೆ ಮುಳ್ಳು ಕೈಗೆ ಚುಚ್ಚಬಾರ್ದು ಅಂತ ನಾನೊಂದು ಬಟ್ಟೆ ತೊಗೊಂಡು ಇದಕ್ಕೆ ಗಿಡಕ್ಕೆ ಹೊರಗೆ ತೆಗ್ದೀನಿ ಫ್ರೆಂಡ್ಸ.
ಇದೇ ಪಾಟ್ನಾಗ ನಾನು ಹಿಡ್ದು ಗಿಡ ಹಾಕ್ತೀನಿ. ಅದರಲ್ಲಿ ಡಿವೈಡ್ ಮಾಡ್ಕೊತೀನಿ, ನಾನೊಂದು 2 ಗಿಡ ಡಿವೈಡ್ ಮಾಡ್ಕೊತೀನಿ. ಯಾಕಂದ್ರೆ ಈ ಒಂದು ಗಿಡದಾಗ ಮತ್ತೆ ನನಗೆ 2 ಗಿಡ ಸಿಗ್ತಾವೆ, ಅದಕ್ಕೆ ನಾನು ಡಿವೈಡ್ ಮಾಡಿದೆ ಇದಕ್ಕೆ. ಇವಾಗ ತೆಳಗೆ ನಾನೇನು ಮಾಡ್ತೀನಿ, ಇದಕ್ಕೆ ಹೋಲ್ ಮೇಲೆ ನಾನೊಂದು ಕಲ್ಲು ಇಟ್ಟಿದ್ದೀನಿ. ಇಟ್ಟು ನಾನೇನು ನನ್ನ ಗಾರ್ಡನ್ ಸ್ವಚ್ಛ ಮಾಡಿದಲ್ಲ, ಆ ಕಸ ಏನು ಎಲೆ ಅದು ಎಲ್ಲ ಬರ್ತದಲ್ಲ ಕಸ, ಆ ಎಲೆನೇ ನಾನು ಇದಕ್ಕೆ ಪಾಟ್ನಾಗ ತೆಳಗೆ ಹಾಕಿ ಮ್ಯಾಲೆ ಸ್ವಲ್ಪ ಮಣ್ಣು ಹಾಕ್ತೀನಿ. ಮಣ್ಣು ಹಾಕಿ ನಾನು ಇದು ಏನದ ಗಿಡ ಏನದ ಇದ್ರದಾಗೆ ಈ ಗಿಡದಾಗ 2 ಡಿವೈಡ್ ಮಾಡಿ ನಾ ಹಚ್ಕೋತೀನಿ ಫ್ರೆಂಡ್ಸ್. ಇದು ಮತ್ತು ನನಗೆ ಈ ಗಿಡದಾಗ 2 ಗಿಡ ನನಗೆ ಸಿಗ್ತವೆ. ನಾನು ನಿಮಗೇನು ಹೇಳಿದ್ದೆ, ನಮ್ಗೆ ಯಾವುದಾದ್ರೂ ಒಂದು ವಸ್ತು ಇಷ್ಟ ಆಗ್ತದೆ, ನಮಗೆಲ್ಲ ವಸ್ತು ಇಷ್ಟ ಆಗಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇವಾಗ ನಾವು ಮನ್ಯಾಗ 4-5 ಮಕ್ಕಳು ಇರ್ತಾರೆ ಫ್ರೆಂಡ್ಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. 4-5 ಮಕ್ಕಳದಾಗ ಒಬ್ಬ ಮಗ ಆಗಲಿ ಮಗಳಾಗಲಿ ಭಾಳ ಲಾಡಿರ್ತದೆ. ಆ ಮಗಂದು ಭಾಳ ಲಾಡಿರ್ತದೆ. ಎಲ್ಲ ಮಕ್ಕಳಿಗೆ ಒಂದೇ ಥರ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸಣ್ಣ ಮಗ ಆಗಲಿ ಮಗಳಾಗಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತದೆ. ಹಂಗೆ ನಮಗೆ ಎಲ್ಲದರದಾಗೂ ಅದೇ ಥರ ನಮ್ಗೆ ಎಲ್ಲರದಾಗೂ ಒಂದು ವಸ್ತು ಆಗಲಿ, ಒಂದು ಸೀರೆ ಆಗಲಿ, ಒಂದು ಏನೇ ಆಗಲಿ, ಒಂದು ಫ್ರೆಂಡ್ಸೇ ಆಗಲಿ, ಒಂದು 4-5 ಮಂದಿ ನಮಗೆ ಫ್ರೆಂಡ್ಸ್ ಇದ್ದರು ಅಂತಂದ್ರೆ ನಾವು ಎಲ್ಲರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಲ್ಲ. ಒಬ್ಬರೇ ಫ್ರೆಂಡ್ಸ ನಮಗೆ ಭಾಳ ಕ್ಲೋಸ್ ಆಗಿರ್ತಾರೆ. ನಿಮಗೂ ಇರ್ಬೋದು, ನನಗೆ ಅನ್ನಿಸ್ತದೆ. ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ, ನಾನು ಹೇಳ್ತಾ ಇರೋದು ಸರಿ ಅದ ಏನಿಲ್ಲ ಅಂತ ನೀವು ಅರ್ಥ ಮಾಡ್ಕೋತೀರಿ ಅಂತ ನಾನು ಅನ್ಕೋತೀನಿ. ಹಂಗೆ ನನಗೂ ಎಷ್ಟೋ ಜನ ನನಗೆ ಸ್ಟಾಫ್ದಾಗ ಫ್ರೆಂಡ್ಸ್ ಇದ್ದರು. ನಾನು ಎಲ್ಲರ ಜೊತೆ ಮಾತಾಡ್ತಿದ್ದೆ ಚಲೋ. ಆದರೂ ನನಗೆ ಒಬ್ಬಳು ಗೆಳತಿ ಇದ್ದಳು. ಆಕಿಗೆ ನಾನು ನನ್ನ ಕಷ್ಟ ಸುಖ ಎಲ್ಲ ಹೇಳ್ತಿದ್ದೆ. ಏನೇ ಇದ್ದರೂ ನನಗೆ ಖುಷಿ ಆದರೂ ಹೇಳ್ತಿದ್ದೆ, ನನಗೆ ಸಂತೋಷ ಆದರೂ ಹೇಳ್ತಿದ್ದೆ, ನನಗೆ ಕಷ್ಟ ಆದರೂ ಹೇಳ್ತಿದ್ದೆ, ಏನಾದ್ರೂ ನಾನು ಆಕಿಗೆ ಹೇಳ್ತಿದ್ದೆ. ಆಕಿಂದು ನಂದು ಫ್ರೆಂಡ್ಶಿಪ್ 20 ವರ್ಷ ತನಕ ಇತ್ತು, ಇನ್ನೂ ಆಕೆ ನನಗೆ ಭಾಳ ಕ್ಲೋಸ್ ಫ್ರೆಂಡ್ ಅಳ. ನಾವು ಯಾವತ್ತೂ ಜಗಳ ಆಡಿಲ್ಲ, ನಾವು ಯಾವತ್ತೂ ನಮ್ಮ ಮಧ್ಯೆ ಏನೂ ಬಂದೇ ಇಲ್ಲ ಅಂತ ಜಗಳ ಆಡೋಂಥದ್ದು. ಹಂಗೆ ಇನ್ನೂ ಫ್ರೆಂಡ್ಸ್ ನನಗೆ ಭಾಳ ಜನ ಹರ. ಆದರೂ ನಾನು ಎಲ್ಲರ ಎದುರು ನನ್ನ ಕಷ್ಟ ಹಂಚ್ಕೊಳ್ಳಲ್ಲ. ಒಬ್ಬಾಕಿನ ಎದುರೇ ನಾನು ಹಂಚ್ಕೋತೀನಿ. ಹಂಗೆ ನಮಗೆ ಮನಸ್ಸಿಗೆ ಯಾರು ಹತ್ತಿರ ಆಗ್ತಾರೆ, ಅದು ಯಾವುದೇ ಒಂದು ಸಂಬಂಧ ಆಗಲಿ, ಅದು ಒಂದು ಫ್ರೆಂಡ್ಸ್ ಸಂಬಂಧ ಆಗಲಿ, ಒಂದು ಅಣ್ಣ ತಮ್ಮರ ಸಂಬಂಧ ಆಗಲಿ, ಒಂದು ಅಕ್ಕ ತಂಗಿಯರ ಸಂಬಂಧ ಆಗಲಿ, ಒಂದು ತಾಯಿ ಮಕ್ಕಳ ಸಂಬಂಧ ಆಗಲಿ, ಯಾವುದೇ ಒಂದು ಸಂಬಂಧ ಆಗಲಿ, ಯಾರು ನಮಗೆ ಮನಸ್ಸಿಗೆ ಹತ್ತಿರ ಇರ್ತಾರೆ ಅವ್ರ ಹತ್ರನೇ ನಾವು ಕಷ್ಟ ಸುಖ ಹಂಚ್ಕೋತೀವಿ. ಹಂಗೆ ಅಂತ ನಾನು ನನ್ನ ವಿಷಯ ಹೇಳಕತ್ತೀನಿ. ಎಲ್ಲರ ವಿಷಯ ನಾನು ಮಾತಾಡ್ಲಕತ್ತಿಲ್ಲ ಇವಾಗ. ಇದು ನೋಡ್ರಿ, ಇಲ್ಲಿ ನಾನೇನು ಇಟ್ಟೀನಿ ಎಲ್ಲ ಗಿಡಗಳು ನಾನೇನು ಡಿವೈಡ್ ಮಾಡಿ ಹಚ್ಕೊಂಡಲ್ಲ ಪಾಟ್ನಾಗ ಗಿಡ, ಇದು ನಾನೇನು ಮಾಡ್ತೀನಿ, ಒಂದು 8 ದಿವಸ ತನಕ ಇದಕ್ಕೆ ನಾನು ನೆರಳಿಗೆ ಇಡ್ತೀನಿ. ಯಾಕಂದ್ರೆ ಬಿಸಿಲಿಗೆ ಇದಕ್ಕೆ ರಿಪೋರ್ಟ್ ಮಾಡಿದ್ಮೇಲೆ ಬಿಸಿಲಿಗೆ ಡೈರೆಕ್ಟಾಗಿ ಇಡಬಾರ್ದು ಫ್ರೆಂಡ್ಸ್. ಅದು ಬಿಸಿಲಿಗೆ ಇಟ್ಟರೆ ಗಿಡ ಬಾಡ್ತದೆ. ಅದಕ್ಕೆ ಮತ್ತೆ ಬೇರೆ ಯಾವಾಗ ಬಿಡೋಕೆ ಸ್ಟಾರ್ಟ್ ಆಗ್ತದಲ್ಲ, ಆವಾಗ ಒಂದು 8 ದಿವಸ ಆಯಿತು ಅಂತಂದರೆ ಬೇರೆಲ್ಲ ಬಿಡೋಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ತೆಗೆದು ಮತ್ತು ಅದಕ್ಕೆ ಬಿಸಿಲಿಗೆ ಇಟ್ಟರೆ ಅದು ಚಂದ ಹೂವು ಬರ್ತವೆ. ಅದಕ್ಕೆ ರಿಪೋರ್ಟ್ ಮಾಡಿದ ಕೂಡಲೇ ಬಿಸಿಲಿಗೆ ಇಡಬಾರ್ದು ಫ್ರೆಂಡ್ಸ. ಇದು ಒಂದು ನೆನ್ಪಿಟ್ಕೊರಿ. ಯಾವಾಗಲೂ ನಿಮ್ಮ ಮನ್ಯಾಗ ಒಂದು 8-10 ಗಿಡಗಳಾಗಲಿ ಹಚ್ಚಿರಿ. ಮತ್ತು ನೀವು ಯಾವಾಗ ರಿಪೋರ್ಟ್ ಮಾಡ್ತೀರಲ್ಲ ಬಿಸಿಲಾಗ ಇಡೋಕೆ ಹೋಗ್ಬಾರ್ದು. ಯಾಕಂದ್ರೆ ಇವಕ್ಕೆ ನಾವು ಡೈರೆಕ್ಟಾಗಿ ಬಿಸಿಲಾಗಿ ಇಟ್ಟಿವಿ ಅಂತಂದ್ರೆ ರಿಪೋರ್ಟ್ ಮಾಡಿದ ಪಾಟ್ಗಳು ಗಿಡ ಎಲ್ಲ ಬಾಡಿ ಹೋಗ್ತವೆ ಫ್ರೆಂಡ್ಸ್. ಅದಕ್ಕೆ ನಾನು 8 ದಿವಸ ತನಕ ನಾನು ನೆರಳಾಗೆ ಇಟ್ಟು, ಆಮೇಲೆ ಹೂವಿನ ಗಿಡ ಇರ್ತಾವಲ್ಲ ಅವ್ಕೆ ಬಿಸಿಲು ಬೇಕಾಗ್ತದೆ, ಅದಕ್ಕೆ ನಾನು ಬಿಸಿಲಾಗಿ ಇಟ್ಕೋತೀನಿ. ಇದು ಇದು ನನ್ನ ಗಿಡ ಹಚ್ಚೋದೇ ಜಾಗ ಅದ. ನಾನು ಯಾವಾಗಲೂ ಇಲ್ಲಿ ಗಿಡ ಹಚ್ತಾನೇ ಕುಂತಿರ್ತೀನಿ. ಮತ್ತು ಗಿಡ ಹಚ್ಚೋದ್ರಲ್ಲಿಂದ ಏನದ ಫ್ರೆಂಡ್ಸ್, ಎಷ್ಟು ಮನಸ್ಸಿಗೆ ಶಾಂತಿ ಸಮಾಧಾನ, ಮತ್ತು ಏನೆಲ್ಲ ನಮಗೆ
ಮನ್ಯಾಗ ಏನಾದರೂ ಒಂದು ಏನಾರ ಜಗಳನೇ ಆಗಲಿ, ಏನಾರ ಒಂದು ಸಮಸ್ಯೆನೇ ಬರಲಿ, ಏನಾರ ಒಂದು ಕಷ್ಟನೇ ಬರಲಿ, ನಾವು ನಮ್ಮ ಗಿಡಗಳಿಗೆ ನೋಡಿದೀವಿ, ನಮ್ಮ ಗಿಡಗಳದಾಗ ನಾವೇನಾದರೂ ಕೆಲಸ ಮಾಡಿದೀವಿ, ಹೂಗಳಿಗೆ ನೋಡಿದೀವಿ ಅಂತಂದ್ರೆ ನಮ್ಗೆ ಎಷ್ಟು ಸಮಾಧಾನ ಶಾಂತಿ ಸಿಗ್ತದ ಅಂದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ಒಂಥರ ಉಲ್ಲಾಸ ಭರಿತ ಆಗ್ತದೆ ಗಿಡಗಳಿಗೆ ನೋಡಿದ್ರೆ ಫ್ರೆಂಡ್ಸ್. ಇವಾಗ ಏನು ನಮ್ಮದೇನು 60 ನನಗಾಗಿಲ್ಲ ನನಗಿವಾಗಿನ 45 ಹಂಗದ ಫ್ರೆಂಡ್ಸ್. ನಾವೇನು ರಿಟೈರ್ಮೆಂಟ್ ಆಗ್ತೀವಲ್ಲ 60 ಹಂಗೆ ಆಗ್ತವಲ್ಲ, ಅವಾಗಂತೂ ನಮಗೆ ಭಾಳ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಉಲ್ಲಾಸ ಬೇಕಾಗಿರ್ತದಲ್ಲ. ಅವಾಗಂತೂ ನಾವು ಗಾರ್ಡನದಾಗ ಇದ್ರೆ ನಮಗೆ ಭಾಳ ಒಂಥರ ಉಲ್ಲಾಸ ಅಂತ ನಾನು ಅನ್ಕೋತೀನಿ. ಇವಾಗೇ ನನಗೆ ಅದಕ್ಕೆ ನಾನು ಇವಾಗೇ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ನನಗೆ 60 ವರ್ಷ ಆಗೋ ತನಕ ನಾನು ಬದುಕಿ ಅಂತಂದ್ರೆ ನಾನು ಇನ್ನೂ ಭಾಳ ಗಿಡಗಳು ಮಾಡ್ತೀನಿ, ಮತ್ತು ಇನ್ನೂ ನನ್ನ ಗಿಡಗಳ ಬಗ್ಗೆ ಭಾಳ ತಿಳ್ಕೊತೀನಿ. ನನಗಿನ್ನೂ ಏನೂ ಗಿಡಗಳ ಬಗ್ಗೆ ಗೊತ್ತಿಲ್ಲ, ನಾನು ಇನ್ನೂ ಭಾಳ ಗಿಡಗಳ ಬಗ್ಗೆ ತಿಳ್ಕೊಂಬಕ್ಕಿದ್ದೀನಿ. ಇನ್ನು ನನಗೆ ಅನ್ಸೋ ಮಟ್ಟಿಗಾರ ನನಗೆ 10% ಭೀ ಇನ್ನೂ ಗಿಡಗಳ ಬಗ್ಗೆ ಗೊತ್ತಿಲ್ಲ. ನಾನು ತಿಳ್ಕೊಂಬೋದು ಇನ್ನೂ ಭಾಳ ಅದ. ನೋಡೋಣ ಮುಂದೆ ಏನೇನು ಆಗ್ತದ, ಅದು ನಮಗೆ ಗೊತ್ತಿಲ್ಲ ಫ್ರೆಂಡ್ಸ. ನಾವು ಇವತ್ತು ಇದ್ದೀವಿ, ನಾಳೆಗೆ ಇರ್ತೀವಿ, ಏನಿಲ್ಲ ಅಂತ ನನಗೆ ಯಾವಾಗಲೂ ಇವಾಗೇ ನಾವು ಚಲೋ ಸಂತೋಷದಿಂದ ಈ ಒಂದು ಪುಟ್ಟದೊಂದು ಸ್ವರ್ಗ ಮಾಡಿ, ಒಂದು ಗಾರ್ಡನ್ ಮಾಡಿ, ನಮಗೆ ಮ್ಯಾಲೆ ಹೋದ್ಮೇಲೆ ದೇವರ ನರಕಕ್ಕೆ ಕಳಿಸ್ತಾನೋ ಸ್ವರ್ಗಕ್ಕೆ ಕಳಿಸ್ತಾನೋ ಎಲ್ಲಿ ಕಳಿಸ್ತಾನೇನೋ ಯಾರಿಗೆ ಗೊತ್ತು ಫ್ರೆಂಡ್ಸ್. ಅದಕ್ಕೆ ನಾನು ನನ್ನ ಮನ್ಯಾಗ ಒಂದು ಸಣ್ಣದು ನನ್ನ ಟೆರೆಸ್ ಮೇಲೆ ಗಾರ್ಡನ್ ಮಾಡೀನಿ, ಸ್ವರ್ಗ ಅಂತ. ಇನ್ನೂ ಭಾಳ ಮಾಡೋದದ ಫ್ರೆಂಡ್ಸ್. ನಾನು ಇಲ್ಲೇ ಸ್ವರ್ಗ ನೋಡಿ ಮ್ಯಾಲೆ ಹೋಗಬೇಕು ಅಂತ ನನಗಿಷ್ಟ ಫ್ರೆಂಡ್ಸು. ನಾನು ಇದೊಂದು ಬಾರ್ಗಿ ಇಟ್ಟೀನಿ. ನಾನು ಯಾವಾಗಲೂ ಇದು ಮಂಡು ಬಾರ್ಗಿಲೆ ನಾನು ಟೆರೆಸ್ ಕ್ಲೀನ್ ಮಾಡ್ತಾ ಇರ್ತೀನಿ. ನನ್ನ ಗಿಡಗಳದ್ದು ಎಲ್ಲ ಸರಿಸಿ ಹುಡುಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ಮಣ್ಣು ಅದು ಕುಂದಿರಬಾರ್ದು ಟೆರೆಸ್ ಮೇಲೆ. ಅದಕ್ಕೆ ನಾನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಟೆರೆಸ್ ಒಂದು ಸಲ ಅಂತಂದ್ರೆ ನನಗೆ ನೀರು ಹಾಕೋಕೆ ಈಸಿ ಆಗ್ತದೆ. ಮಣ್ಣೆಲ್ಲ ಕೆಳಗೆ ಬಿದ್ದಿತ್ತು, ತಪ್ಪಲೆಲ್ಲ ಕೆಳಗೆ ಬಿದ್ದಿತ್ತು ಅಂತಂದ್ರೆ ನೀರು ಹಾಕಿದೆ ಅಂತಂದ್ರೆ ಮತ್ತು ಅದು ಎಲ್ಲ ತಪ್ಪಲು ಅಲ್ಲೇ ಕುಂತ್ಬಿಡ್ತದೆ, ಮತ್ತು ನನಗೆ ಹುಡ್ಗಕ್ಕೆ ತ್ರಾಸ ಆಗ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೊದಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾಟಿನಂದೆಲ್ಲ ಸ್ವಚ್ಛಾಗಿ ಹುಡ್ಕೊಂಡು ಮಾಡಿ ನಾನು ಆಮೇಲೆ ಗಿಡಗಳಿಗೆ ನೀರು ಕೊಡ್ತೀನಿ. ಯಾವೆಲ್ಲ ಗಿಡಗಳದಾಗ ಪಾಟ್ ಹಸಿ ಅದ, ಯಾವ ಮಣ್ಣು ಒಣಗ್ಯದ ಎಲ್ಲ ನೋಡಿ ನಾನು ಆಮೇಲೆ ನೀರು ಕೊಡ್ತೀನಿ ಫ್ರೆಂಡ್ಸ. ಯಾವಾಗಲೂ ನಾವು ಗಿಡಗಳಿಗೆ ನಮ್ಮ ಗಾರ್ಡನ್ದಾಗ ಕ್ಲೀನಿಂಗ್ ಮಾಡಿದ ಮೇಲೆ ನೀರು ಕೊಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ. ಯಾಕಂದ್ರೆ ಮೊದಲೇ ನೀರು ಕೊಟ್ಟರೆ ಮತ್ತು ನಮ್ಮದು ಗಾರ್ಡನ ಸ್ವಚ್ಛ ಇರೋಂಗಿಲ್ಲ, ಮತ್ತು ನೀರೆಲ್ಲ ಬೀಳ್ತಾವಲ್ಲ, ಮತ್ತು ಎಲೆ ಎಲ್ಲ ಕೆಳಗೆ ಕುಂತಿರ್ತಾವೆ. ಸ್ವಚ್ಛಾಗಿ ನಾವು ಹುಡುಕೊಂಡು ಮತ್ತು ಸಾವಕಾಸಿ ನಾವು ಪಾಟಿನಾಗ ಒಂದು ಕ್ಯಾನ್ ತೊಗೊಂಡು, ನೀರು ಹಾಕೋದು ಕ್ಯಾನ್ ಇರ್ತದಲ್ಲ ತೊಗೊಂಡು ಸಾವಕಾಸಿ ನಾವು ಒಂದೊಂದು ಪಾಟ್ನಾಗ ನೋಡಿ ನಾವು ನೀರು ಕೊಟ್ಟಿವಿ ಅಂತಂದ್ರೆ ನಮ್ಮ ಗಾರ್ಡನ್ನು ಕ್ಲೀನ್ ಇರ್ತದೆ, ಮತ್ತು ಭಾಳ ನೀರನ್ನು ಬೀಳಂಗಿಲ್ಲ ಟೆರೆಸ್ ಮೇಲೆ. ಅದಕ್ಕೆ ನಾನು ಮೊದಲು ಸ್ವಚ್ಛಾಗಿ ಹುಡುಕ್ತೀನಿ, ಆಮೇಲೆ ಗಿಡಗಳಿಗೆ ನೀರು ಕೊಡ್ತೀನಿ. ಇದೆಲ್ಲ ಹುಡುಕೊಂಡು ನಾನು ಇದೇನು ಎಲೆ ಕಾಣಿಸ್ಲಕ್ಕತ್ತದಲ್ಲ, ಇದು ಎಲೆ ಎಲ್ಲ ತೆಗೆದು ನಾನು ಮತ್ತೆ ನನ್ನ ಪಾಟ್ನಾಗ ರಿಪೋರ್ಟ್ ಮಾಡ್ತೀನಲ್ಲ ನಾನು ಗಿಡಗಳು, ಆವಾಗ ನಂಗೆ ಕೆಳಗೆ ಹಾಕ್ಲಿಕ್ಕೆ ಇದು ಕೆಲ್ಸಕ್ಕೆ ಬರ್ತದೆ. ಅದು ಎಲ್ಲ ಎಲೆ ಎಲ್ಲ ತಕ್ಕೊಂಡು ನಾನು ಮಣ್ಣು ಏನದ ಕಸ ಏನದ ನಾನು ಇದು ಡಸ್ಟ್ಬಿನ್ನಾಗ ಹಾಕ್ತೀನಿ. ಇವಾಗ ಸದ್ಯಾರ ನಾನು ಎಲ್ಲ ತೆಗೆದು ಹಾಕಕತ್ತೀನಿ. ಇದು ಒಂದು ಸಣ್ಣದೊಂದು ಡಸ್ಟ್ಬಿನ್ ಇಟ್ಕೊಂಡೀನಿ ಫ್ರೆಂಡ್ಸ್ನ ಮ್ಯಾಲೆ ಟೆರೆಸ್ ಮೇಲೆ. ಇದನ್ನು ಒಂದು ಪಾಟೇ ಇತ್ತು, ಒಡಿತಿದ್ದು ಪಾಟ, ಅದಕ್ಕೆ ನಾನು ಇದಕ್ಕೆ ಕಸ ತುಂಬ್ಲಕ್ಕಂಥೇಳಿ ಮಾಡ್ಕೊಂಡೀನಿ. ಯಾವುದೆಲ್ಲ ನಾವು ಮನ್ಯಾಗ ಯಾವುದರ ಪಟ್ಟಂತ ಹೊಡಿತು ಮಾಡ್ತು ಅಂತಂದ್ರೆ ಅದಕ್ಕೆ ಬಿಸಾಕೋದು ಏನೂ ಜರೋತಿಲ್ಲ ಫ್ರೆಂಡ್ಸ್. ಮತ್ತು ನಮಗೆ ಅದು ಯಾವುದಾದ್ರೂ ಕೆಲ್ಸಿಗೆ ಬರ್ತದೆ, ನಾವು ಇಟ್ಕೋಬೇಕು. ನಾನು ಪಟ್ಟಂತ ಯಾವುದು ವಸ್ತು ಆಗಲಿ ನಾನು ಬಿಸಾಕಂಗಿಲ್ಲ. ಮತ್ತು ನಾನು ಅದು ಗಿಡ ಹಚ್ಲಕ್ಕಾರ ಬರ್ತದೇನೋ ಎದಕ್ಕಾರ
ಬರ್ತದೇನೋ ಅಂಥೇಳಿ ನಾನು ಇಟ್ಕೊಂಡೇ ಇರ್ತೀನಿ ಫ್ರೆಂಡ್ಸ್. ಅದು ಏನು ಪೂರ್ತಿ ಒಡೆದು ಹೋಯಿತು ಅಂತಂದ್ರೇ ಅದಕ್ಕೆ ನಾನು ಬಿಸಾಕ್ತೀನಿ. ನಾನು ಇವು 3 ಪಾಟ್ ಏನದ ನಿಮಗೆ ಟೇಬಲ್ ಮೇಲೆ ಕಾಣಿಸಕತ್ತವಲ್ಲ, ಇವು ಇನ್ನೂ ನಾನು ಪಾಟ್ ಹಚ್ಕೊಂಡಿಲ್ಲ. ನಾನು ಗಿಡ ಹಚ್ಕೊಳಕ್ಕಿದ್ದೀನಿ. ಅದ್ರಾಗ ಬಳ್ಳಿ ಹಚ್ಕೋತೀನಿ. ಬಳ್ಳಿ ಹಚ್ಕೊಂಡು ಈ ಟೈರ್ನಾಗ ಇಟ್ಟ ಅಂತಂದ್ರೆ ಶೋ ಕಾಣಿಸ್ತದಂತ ಆ ಐಡಿಯಾಲಿಂದ ನಾನು ಅವು 3 ಪಾಟ್ ತಂದೀನಿ. ಈ ಕಡೆ ಅಂತೂ ನಾನು ಭಾಳ ಗಿಡಗಳವ. ಈ ಕಡೆ ಮಳೆ ಹತ್ತದಲ್ಲ, ಅದಕ್ಕೆ ನಾನು ಮಳೆ ಹತ್ತ ಕಡೆಗೆ ಮಳೆ ಬಂತಂದ್ರೆ ಎಲ್ಲ ನನ್ನ ಪಾಟ್ಗಳ್ದಾಗ ನೀರು ಬೀಳಿ ನನ್ನ ಗಿಡಗಳಿಗಂತ ಇಟ್ಟೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವಿಡಿಯೋದಾಗ ಸಿಗೋಣ.